ನನ್ನ ನಮಸ್ಕಾರ. ನಾನು ಮೊನ್ನೆ ನಾಮಿನೇಷನ್ ಸಲ್ಲಿಸಿದಾಗ ತಾವೆಲ್ಲ ನನಗೆ ತಮ್ಮ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸ್ಲಿಕ್ಕೆ ಎಲ್ಲರೂ ಅಲ್ಲಿ ಬಂದಿದ್ರಿ. ನೀವು ಎಲ್ಲ ಸಂತೋಷದಿಂದ ಅದೆಷ್ಟು ಖುಷಿ ಏನು ಹೇಳಬೇಕು ಅಂತಲೂ ಗೊತ್ತಲ್ಲ, ಅಷ್ಟು ಸಂತೋಷ ಆಯಿತು. ಯಾಕೆಂದರೆ ಯಾರೇ ನಾಮಪತ್ರ ಇಷ್ಟು ದಿನ ಸಲ್ಲಿಸಿರೋದ್ರಲ್ಲಿ ಒಬ್ಬರು ಅಷ್ಟೊಂದು ಜನಸಂಖ್ಯೆ ಸೇರಿರಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಅಷ್ಟು ನನಗೆ ನಿಮ್ಮೆಲ್ಲರ ಬೆಂಬಲ ಇದೆ ಅನ್ನಲಿಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ. ತಮ್ಮೆಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ರಾಮ ತನ್ನ ಸೀತೆ ಯುದ್ಧ ಮಾಡಬೇಕಾದ್ರೆ ಹನುಮ ಅವರಿಗೆ ಎಷ್ಟು ರೀತಿಯಲ್ಲಿ ಸಹಾಯ ಮಾಡ್ದ. ಹನುಮನ್ ನಂಬಿಕೊಂಡೇ ರಾಮ ತನ್ನ ರಾಮರಾಜ್ಯವನ್ನು ಕಟ್ಟಲಿಕ್ಕೆ ಒಂದು ಕಾರಣಭೂತರಾಗ್ತಾರೆ. ಅದೇ ರೀತಿ ನಮ್ಮ ಮೋದಿಜಿ, ನಮ್ಮ ಬಿ ಜೆ ಪಿಯಲ್ಲಿರೋ ಮೋದಿಜಿಯವರನ್ನು ನಾವು ಮತ್ತೆ ಅಧಿಕಾರಕ್ಕೆ ತರಲಿಕ್ಕೆ, ಮತ್ತೊಮ್ಮೆ ಅವರಿಗೆ ಅಧಿಕಾರವನ್ನು ಕೊಡಲಿಕ್ಕೆ ನಾವೆಲ್ಲರೂ ಸೇರಿ ಹನುಮ ಹೇಗೆ ಅವರಿಗೆ ತಮ್ಮ ಭಿನ್ನ ಮತ ಇಲ್ಲದೆ ಎಲ್ಲರೂ ಸೇರಿ ಅವರಿಗೆ ಯಾವ ರೀತಿ ಅವರಿಗೆ ಸಪೋರ್ಟ್ ಮಾಡಿದ್ರು, ಅದೇ ರೀತಿ ನಾವೆಲ್ಲ ಮೋದಿಜಿಗೆ ಸಪೋರ್ಟ್ ಮಾಡಬೇಕು. ಅಂದರೆ ನಮ್ಮ ಅಮೂಲ್ಯವಾದ ಮತವನ್ನು ಮೋದಿಜಿಯವರಿಗೆ ಕೊಡಬೇಕು ಅಂದರೆ ಕಮಲದ ಗುರುತಿಗೆ ಕೊಡಬೇಕು. ಕಮಲ ಗುರುತು ಅಂದರೆ ನನ್ನ ಗುರುತು ಕಮಲದ ಗುರುತಿಗೆ ಕೊಟ್ಟು ತಾವೆಲ್ಲ ನನ್ನನ್ನು ಆಶೀರ್ವದಿಸಬೇಕು ಅಂತ ಕೇಳ್ತೀನಿ. ಈಗ ನೀವು ಗೊತ್ತಿರೋಂಗೆ ಕಾಂಗ್ರೆಸ್ ಏನು ಕೆಲಸ ಮಾಡಿದೆ, 65 ವರ್ಷದಿಂದ ಏನೂ ಮಾಡಿಲ್ಲ. ಅದಾದ ನಂತರ ಬಿ ಜೆ ಪಿ ಬಂದು 10 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಂತ ರಾಮಣ್ಣನವರು ಮತ್ತು ರಾಮಚಂದ್ರನವರು ಮತ್ತು ರಾಜೇಶ್ ಅಣ್ಣವರು ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಅವರೇ ಬರಬೇಕು. ಯಾಕೆ ಈಗ 1 ವರ್ಷ ಆದರೂ ಏನು ಕೆಲಸ ಮಾಡಿಲ್ಲ ಅನ್ನೋದು ತಮಗೆಲ್ಲ ಗೊತ್ತಿರೋ ಅಂಥ ವಿಷಯ. ಅವೆಲ್ಲ ನೆಲಗುದ್ದಿ ಬಿದ್ದಿದೆ. ಅದನ್ನೆಲ್ಲ ಮತ್ತೆ ಅದು ಚಾಲನೆ ಕೊಡಬೇಕು ಅಂದರೆ ನಮ್ಮ ಬಿ ಜೆ ಪಿ ಸರ್ಕಾರ ಬರಬೇಕು. ಈಗ ಮೋದಿಜಿಯವರನ್ನು ಗೆಲ್ಲಿಸಿ ಮತ್ತೆ, ಯಾಕೆಂದರೆ ಈ ಸರ್ಕಾರ ಏನು ತುಂಬ ದಿನ ಇರಲ್ಲ ಅಂತ ನನಗೆ ಗೊತ್ತಿದೆ. ಯಾಕೆಂದರೆ ಈಗ ಮೊನ್ನೆ ಆಗಿರೋ ನೇಹದ ಒಂದು ಮಗುವಿನ ಒಂದು ಹುಡುಗಿಯ ಅವರ ಹತ್ಯೆ ಯಾವ ರೀತಿ ಆಗಿದೆ ಅಂತೇಳಿ ತಾವೆಲ್ಲ ಟಿ ವಿಯಲ್ಲೂ ನೋಡಿದ್ದೀರಿ. ತಾವೆಲ್ಲ ಅದು ಯಾವ ರೀತಿ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಸರ್ಕಾರ ಇದೆಯೋ ಇಲ್ಲ ಅನ್ನೋಷ್ಟು ಎಲ್ಲರಿಗೂ ಮನಸ್ಸಿನಲ್ಲಿ ಅವರ ಭೀತಿ ಹುಟ್ಟಿಸ್ತಾ ಇದೆ. ಏಕೆಂದರೆ ಮೊನ್ನೆ ಚನ್ನಗಿರಿಯಲ್ಲೂ ನೋಡಿರಬೇಕು, ಇಬ್ಬರು ಕೋಮುಗಲಭೆಯಿಂದ ಚಾಕುಗಳು ಚುಚ್ಕೊಂಡು ನಾವು ಮೊನ್ನೆ ಹೋಗಿದ್ದು ಚನ್ನಗಿರಿಯಲ್ಲಿ, ಅವ್ರ ಮನೇಲಿ ಹೋಗಿ ನೋಡ್ಕೊಂಬಂದು ಮತ್ತು ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು. ಯಾಕೆ ಚುಚ್ಚಿಸ್ಕೊಂಡವ್ರ ಮೇಲೆ ಅವರು ನೋಡಿದ್ರೆ ಕೋಮುಗಲಭೆ ಅಂತ ಹೇಳ್ತಾರೆ, ಮಾಡೋದು ನೋಡ್ರೆ ಈ ಬದುಕು ಮಾಡ್ತಾರೆ. ಅದಕ್ಕೆಲ್ಲ ಸಪೋರ್ಟ್ ಯಾರು? ಈ ಸರ್ಕಾರ, ಈಗಿರೋ ಸರ್ಕಾರ. ಅದನ್ನು ನನಗೇನು ನಮಗೆ ಕೊಡ್ತಾರೆ ಎಲ್ಲ ಇವರಿದ್ದಾರೆ, ನಮ್ಮ ನಾಯಕರಿದ್ದಾರೆ, ನಮಗೆ ಸಪೋರ್ಟ್ ಇದ್ದಾರೆ ಅಂತೇಳಿ ಅಂತ ಅವರೆಲ್ಲ ಆ ರೀತಿ ಮಾಡ್ತಾ ಇದ್ದಾರೆ. ಅವ್ರು ಏನೇ ಮಾಡಲಿ, ಯಾವುದೇ ಒಂದು ಕೆಟ್ಟ ದುರುದ್ದೇಶ ಇದ್ದರೂ ಸಹ ನಾವೆಲ್ಲ ಹಿಂದೂಗಳು, ನಮ್ಮ ಹಿಂದುತ್ವವನ್ನು ಉಳಿಸ್ಬೇಕು ನಾವು. ಅದಕ್ಕಾಗಿ ನಾವೆಲ್ಲ ಒಂದಾಗೋಣ ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತಮ್ಮ ಅಮೂಲ್ಯವಾದ ಮತವನ್ನು ನೀವು ಒಬ್ಬ ಒಳ್ಳೆಯ ನಾಯಕನ ಕೊಡಬೇಕು ಅಂದರೆ ನಮ್ಮ ಬಿ ಜೆ ಪಿಯಲ್ಲಿರೋದು ಒಬ್ಬರೇ ನಾಯಕ, ಮೋದಿಜಿಯವರು. ಅದೇ 27 ಗಠಬಂಧನ್ ಮಾಡ್ಕೊಂಡು ಒಬ್ಬ ಚಾಯ್ವಾಲನ್ನು ಸೋಲಿಸ್ಲಿಕ್ಕಾಗಿ ಅವರೆಲ್ಲ ಕಾಯ್ತಾ ಇದ್ದಾರೆ. ಅದನ್ನು ಅವರ ಜನ್ಮದಲ್ಲೂ ಸಾಧ್ಯ ಇಲ್ಲ, ಅದನ್ನು ಕಿತ್ತಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಬಿ ಜೆ ಪಿ ಸರ್ಕಾರ ಬಂದೇ ಬರುತ್ತೆ, ಅದಕ್ಕೆ ಯಾವ ಅಡೆತಡೆನೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ನೀವೇನೇ ಹೇಳಿ ನಮ್ಮ ಮೋದಿಜಿಯವರು ಬರಬೇಕು, ನಮ್ಮ ದೇಶ ಉಳಿಬೇಕು, ನಮ್ಮ ದೇಶ ರಕ್ಷಿಸಬೇಕು ಅಂದರೆ ನಮ್ಮದೊಂದು ಮತ ದೇಶದ ರಕ್ಷಣೆಗಾಗಿ, ನಮ್ಮದೊಂದು ಮತ ನಮ್ಮ ರೈತರ ಏಳಿಗೆಗಾಗಿ, ನಮ್ಮದೊಂದು ಮತ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ, ನಮ್ಮದೊಂದು ಮತ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಮತವನ್ನು ನೀವು ಕಾಂಗ್ರೆಸ್ಸಿಗೆ ಕೊಡದೆ ಯಾರೂ ತಮ್ಮ ವೇಸ್ಟ್ ಮಾಡಬಾರ್ದು. ತಮ್ಮ ಮತವನ್ನು ವೇಸ್ಟ್ ಮಾಡ್ದಂಗೆ ಬಿ ಜೆ ಪಿಗೆ ಕೊಟ್ಬಿಟ್ಟು ತಾವು ನನ್ನ ಒಬ್ಬ ಒಳ್ಳೆಯ ನಾಯಕನ ಆರಿಸಿದ್ದೀನಿ ಅಂತ ಎದೆ ತಟ್ಟಿ ಹೇಳ್ಕೊಳ್ಳೋಂಗೆ ತಾವುಗಳು ತಮ್ಮ ಮತವನ್ನು ಹಾಕಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮತನ ಯಾವುದೇ ಒಬ್ಬ ವ್ಯಕ್ತಿಗೆ ಅಂದರೆ ಮೋದಿಜಿಯವ್ರಿಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ, ನನ್ನ ಮತದಿಂದ ನಾವು ಒಬ್ಬ ಒಳ್ಳೆಯ ವ್ಯಕ್ತಿನ ಆರಿಸಿದ್ದೀನಿ ಅನ್ನೋ ಹೆಮ್ಮೆ ತಮ್ಮಲ್ಲಿರುತ್ತೆ. ಅದನ್ನು ತಾವು ಉಳಿಸ್ಕೋಬೇಕು ಅಂಥೇಳಿ ನಮ್ಮ ದೇಶ ರಕ್ಷಣೆ ಮಾಡಿರಿ, ನಮ್ಮ ಹಿಂದುತ್ವವನ್ನು ಉಳಿಸಿ, ನಮ್ಮ ಮಕ್ಕಳ ಭವಿಷ್ಯವನ್ನು ನೀವು ಉಜ್ವಲ ಮಾಡಿ ಅಂತ ಹೇಳಿ ತಮ್ಮಲ್ಲೆಲ್ಲರೂ ಕೇಳಿ, ನಮ್ಮ ಮಹಿಳೆಯರು ನೀವು ನೋಡಿರ್ಬೋದು, ಮೋದಿಜಿ ಗ್ಯಾರಂಟಿ ಯಾವುದು ಅಂದರೆ ಜೀವ ಉಳಿಸಿದ್ದು ಅಂತ ಅಣ್ಣರು ಹೇಳಿದ್ರಲ್ಲ, ಅದು ನಿಜ. ಅದು ಯಾಕೆಂದರೆ ಜೀವ ಇದ್ದರೆ ತಾನೇ ಮುಂದಿರೋ, ಅದು ಮೋದಿಜಿಯವರ ಗ್ಯಾರಂಟಿ. ಮೋದಿಜಿಯವರ ಗ್ಯಾರಂಟಿ ಏನು ಅಂದರೆ ನಿಮಗೆ ಗ್ಯಾಸ್ ಕೊಟ್ಟಿರೋದಾಗಿರ್ಬೋದು,
ಅದು ಒಳ್ಳೆಯ ಶಾಶ್ವತವಾದ ಗ್ಯಾರಂಟಿಗಳು. ಮತ್ತು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ತಮಗೆ ಗೊತ್ತಿರೋಂಥ ವಿಷಯ ಅಂದರೆ ನೆಲ್ಲಿ ನೀರೇ ಆಗಲಿ, ತಮ್ಮ ಒಂದು ಝೀರೋ ಅಕೌಂಟ್ ಆಗಲಿ, ಅದನ್ನೆಲ್ಲ ಮಾಡಿರೋದು ಯಾವುದಕ್ಕೆ? ಅದೆಲ್ಲ ಶಾಶ್ವತ. ಅದೆಲ್ಲ ಈಗ ಮಾಡಿರೋದವರು ಏನು ಅಂದರೆ ಸುಮ್ಮನೆ ಟ್ರಯಲ್. ಅವೆಲ್ಲ ಇನ್ನು ಸಣ್ಣ ಪುಟ್ಟ ಕೆಲಸ ಮಾಡಿರೋದು ಟ್ರಯಲ್. ಅದು ಇನ್ನು ಮುಂದೆ ಪಿಕ್ಚರ್ ತೋರಿಸ್ತೀನಿ ಅಂತಾರೆ. ಆ ಪಿಕ್ಚರ್ ನೋಡ್ಲಿಕ್ಕೆ ನಾವೆಲ್ಲ ತಯಾರಿದ್ದೇವೆ. ಒಳ್ಳೆ ಪಿಕ್ಚರ್ ನೋಡೋಣ, ಅವ್ರು ಒಳ್ಳೊಳ್ಳೆ ಯೋಜನೆಗಳು ತರಲಿ, ಆ ಯೋಜನೆಗಳಿಗೆಲ್ಲ ನಾವೆಲ್ಲ ಸಹಕಾರ ಮಾಡೋಣ ಅಂತೇಳಿ ತಮ್ಮಲ್ಲಿ ಹೇಳಿ ತಮ್ಮ ಅಮೂಲ್ಯವಾದ ಮತವನ್ನು ಮೋದಿಜಿಯವರು ಮತ್ತು ನನ್ನ ಗುರುತಾದ ಕಮಲದ ಗುರುತಿಗೆ 1ನೇ ನಂಬರ್ ಇದೆ, ಅದಕ್ಕೆ ತಮ್ಮ ಮತವನ್ನು, ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಂಡು